Hi everyone, this is Salma here and welcome to my video. So today my video is going to be really special because ತುಂಬಾ ಜನ ನನಗೆ ರಿಕ್ವೆಸ್ಟ್ ಸೆಂಡ್ ಮಾಡಿದ್ರು ಕೂಡ ಅಂಡ್ ಕಾಮೆಂಟ್ಸ್ ಅಲ್ಲೂ ಹೇಳಿದ್ದಾರೆ ನೀವು ಕನ್ನಡದಲ್ಲಿ ಯಾಕೆ ವಿಡಿಯೋ ಮಾಡಲ್ಲ, ಕನ್ನಡ ಬರಲ್ವಾ ಅಂತ. ಹಾಗೇನೂ ಅಲ್ಲ, ಕನ್ನಡ ಬರಲ್ಲ ಅಂತ ಇಲ್ಲ, ನನಗೆ ತುಂಬಾ ಚೆನ್ನಾಗಿ ಕನ್ನಡ ಬರುತ್ತೆ. ನನ್ನ ಆಕ್ಸೆಂಟ್ ಹೇಳಿದಾಗ ಲೈಕ್ ಪೀಪಲ್ ವಿಲ್ ಬಿ ಲೈಕ್ ಶಾಕ್ಡ್ ಅಂಡ್ ಅಮೇಜ್, ಯು ನೋ ಕನ್ನಡ ದಿಸ್ ವೆಲ್ ಅಂತ. ನನಗೆ ಕನ್ನಡ ಬರುತ್ತೆ. ಸೊ ಈ ವಿಡಿಯೋ ನಾನು ನಿಮ್ಗೋಸ್ಕರ, ನಿಮ್ಗೆ ತೋರ್ಸೋಗೋಸ್ಕರ ನಾನು ಕನ್ನಡದಲ್ಲಿ ಮಾಡ್ತಿದ್ದೀನಿ. ಇನ್ ಕೇಸ್ ಇಷ್ಟ ಆದ್ರೆ ಫ್ಯೂಚರ್ ಅಲ್ಲೂ ಕನ್ನಡದಲ್ಲೇ ಕಂಟಿನ್ಯೂ ಮಾಡ್ಬೇಕು ಅಂತ ನಾನು ಇವತ್ತು ಒನ್ ಇನ್ಸಿಡೆಂಟ್ ಬಗ್ಗೆ ಶೇರ್ ಮಾಡ್ಬೇಕು ಅಂತ ಈ ವಿಡಿಯೋ ಅಲ್ಲಿ ಇದ್ದೀನಿ. ಸೊ ಇದು ಬಂದ್ಬಿಟ್ಟು ಐ ಥಿಂಕ್ 1 ವೀಕ್ ಆಗಿದ್ದ ಇನ್ಸಿಡೆಂಟ್. ಇದು ನನ್ ಜೊತೆ ಆಗಿದ್ದು. ನಾನು ಅಕಾಡೆಮಿಯಿಂದ ವಾಪಸ್ ಬರ್ತಿದ್ದೆ ಅಂಡ್ 2 ವೀಲರ್ ಪಾರ್ಕಿಂಗ್ ಹತ್ರ 2 ವೀಲರ್ ಅಂದ್ರೆ ನಾನ್ ಗಾಡಿ ಪಾರ್ಕ್ ಮಾಡಿದ್ದೆ. ಸೊ ಅದು ಬಂದ್ಬಿಟ್ಟು ತಗೋಬೇಕು ಅಂತ ಬರ್ತಿದೆ, ಲೈಕ್ ರೋಡ್ ಕ್ರಾಸ್ ಮಾಡುವಾಗ ಲೈಕ್ ಒಂದ್ ಅಂಕಲ್ ಸಿಕ್ಕಿದ್ರು. ಲೈಕ್ ಹಿ ವಾಸ್ ಲೈಕ್ ಅಂಕಲ್ ನೋಡ್ದಾಗನೆ ನಾನು ಅನ್ಕೊಂಡ್ಬಿಟ್ಟೆ, ನಾನು ಇಷ್ಟು ಎಕ್ಸ್ಪೀರಿಯನ್ಸ್ ಆಗಿದ್ದೀನಿ ಈಗ ಬಿಕಾಸ್ ಆಫ್ ಪೀಪಲ್, ಬಿಕಾಸ್ ಆಫ್ ಫೇಕ್ ಪೀಪಲ್. ಐ ಆಮ್ ಸೋ ಎಕ್ಸ್ಪೀರಿಯನ್ಸ್. ನನ್ಗೆ ಗೊತ್ತಾಗ್ಬಿಡತ್ತೆ ಮಾತಾಡೋವಾಗ ಬಾಡಿ ಲ್ಯಾಂಗ್ವೇಜ್ ನೋಡ್ಬಿಟ್ಟು ಗೊತ್ತಾಗ್ಬಿಡುತ್ತೆ ಅವ್ರು ರಿಯಲ್ ಅಥವಾ ಏನಾದ್ರು ನಾಟಕ ಮಾಡ್ತಿದಾರ, ಡ್ರಾಮಾ ಅಂತ. ಆ ಅಂಕಲ್ ನೋಡ್ದಾಗನೆ ನಾನು ಅನ್ಕೊಂಡೆ ಈಸ್ ಲೈಕ್ ಸಮ್ ಸೈಕೋ ಅಂಡ್ ಆಲ್. ಸೊ ಅವಾಯ್ಡ್ ಮಾಡೋದು ನಾನು ತುಂಬಾನೇ ಟ್ರೈ ಮಾಡಿದೆ, ಆದ್ರೆ ಅವಾಯ್ಡ್ ಮಾಡಕ್ ಆಗಿಲ್ಲ. ಹಿ ವಾಸ್ ಲೈಕ್ ನೋಡಮ್ಮ ಕೇಳಮ್ಮ ಹಿ ವಾಸ್ ಕಮಿಂಗ್ ಕ್ಲೋಸ್ ಟು ಮೀ. ದೆನ್ ಐ ವಾಸ್ ಲೈಕ್ ಅಯ್ಯೋ ಏನ್ ಮಾಡೋದು, ಕ್ಲೋಸ್ ಆಗಿ ಬರ್ತಿದಾರಲ್ಲ. ಅಕ್ಕಪಕ್ಕ ನೋಡಿದ್ರೆ ನೋಬಡಿ ವಾಸ್ ದೇರ್. ದೆನ್ ಐ ವಾಸ್ ಲೈಕ್ ಐ ಪ್ರಿಟೆಂಡೆಡ್, ನಾನು ಆಕ್ಟಿಂಗ್ ಮಾಡಿದೆ. ಐ ಆಮ್ ಸೋ ಬಿಸಿ, ಲೈಕ್ ಐ ಆಮ್ ಸೋ ಬಿಸಿ, ಐ ಆಮ್ ಜಸ್ಟ್ ಹರಿಂಗ್ ಅಪ್, ಲೈಕ್ ಐ ಆಮ್ ರಶಿಂಗ್ ಟು ಮೈ ಹೋಮ್ ಅಂತ ಆಕ್ಟಿಂಗ್ ಮಾಡಿದ್ರು ಕೂಡ ನಿತ್ಕೋ ಅಂತ ಹೇಳಿದ್ರು. ಐ ವಾಸ್ ಲೈಕ್ ಐ ವಾಸ್ ಆಕ್ಟಿಂಗ್ ಬಟ್ ಸ್ಟಿಲ್ ಹಿ ಅಪ್ರೋಚ್ ಮಾಡಿದಾಗ ಹೇಳಿದ್ರು, ಅವ್ರ ಸ್ಟೋರಿ ಸ್ಟಾರ್ಟ್ ಮಾಡಿದ್ರು. ಈ ತರ ನೋಡು, ನನ್ನ ಹತ್ರ ಫೋನು ಇಲ್ಲ, ಫೋನ್ ಕಳ್ಕೊಂಡ್ಬಿಟ್ಟೆ, ವಾಲೆಟು ಕಳ್ಕೊಂಡ್ಬಿಟ್ಟೆ, ಈ ತರ ದುಡ್ಡೇ ಇಲ್ಲ, ಊಟ ಮಾಡೋಕಿಲ್ಲ, ನಿನ್ನೆ ರಾತ್ರಿ ನಾನು ಊಟ ಮಾಡಿಲ್ಲ, ಪ್ಲೀಸ್ ಏನಾದ್ರು ಹೆಲ್ಪ್ ಮಾಡು, ಪ್ಲೀಸ್ ಅಂತ ರಿಕ್ವೆಸ್ಟ್ ಮಾಡ್ತಾನೆ ಇದ್ದಾರೆ. ನಾನ್ ಹೇಗ್ ರೆಸ್ಪಾಂಡ್ ಮಾಡ್ಲಿ ಅಂತ ಗೊತ್ತಾಗಿಲ್ಲ, ಬಿಕಾಸ್ ಐ ವಾಸ್ ಸೋ ಬಿಸಿ. ಬೆಳಗ್ಗೆಯಿಂದ ಎಷ್ಟು ಬ್ಯಾಕ್ ಟು ಬ್ಯಾಕ್ ಸ್ಕೆಡ್ಯೂಲ್ ಅಂದ್ ಎಷ್ಟು ಟೈಟ್ ಇತ್ತು ಅಂದ್ರೆ ನಾನ್ ತುಂಬಾ ಲೈಕ್ ಡ್ರೈನ್ ಆಗ್ಬಿಟ್ಟಿದೆ. ಏನ್ ರಿಪ್ಲೈ ಮಾಡ್ಬೇಕು, ಅವ್ರ ಜೊತೆ ಏನ್ ಮಾತಾಡ್ಬೇಕು ಅಂತಾನು ಗೊತ್ತಾಗಿಲ್ಲ. ಅಂಡ್ ಫೋನ್ ಅಲ್ಲೂ ಕೂಡ ಐತೆ ನಮ್ಮ ಅಕ್ಕ ಜೊತೆ. ಸೊ ಐ ವಾಸ್ ರಶಿಂಗ್. ನಾನ್ ಇದೆಲ್ಲ ಕೇಳ್ಬಿಟ್ಟು ಅಂಕಲ್ ಸಾರಿ ಐ ಆಮ್ ಬಿಸಿ ಅನ್ಬಿಟ್ಟು ಹೋಗ್ತಿದ್ದೆ. ಏನ್ ಇವಳು ಬಿಸಿ ಇದಾಳಂತೆ ನೋಡೋದು, ಜೋರಾಗಿ ಈಸ್ ಲೈಕ್ ಶೌಟಿಂಗ್ ಅಂಡ್ ನೋಬಡಿ ಈಸ್ ಅರೌಂಡ್. ಐ ವಾಸ್ ಸೋ ಸ್ಕೇರ್ಡ್. ನನ್ಗೆ ಎಷ್ಟು ಭಯ ಆಯ್ತು ಅಂದ್ರೆ, ಯೂಶಲಿ ಏನಾಗುತ್ತೆ ಅಂದ್ರೆ ನಮ್ ಜೊತೆ ನಮಗ್ ಬೇಕಾದಾಗ ಯಾರು ಇರಲ್ಲ, ನಮಗ್ ಯಾವಾಗ ಬೇಡ ನೋಡಿ ಅವಾಗ ಎಲ್ಲಾರು ಇರ್ತಾರೆ. ಇದೇ ಆಗಿದ್ದು. ಯೂಶಲಿ ವಾಚ್ಮ್ಯಾನ್ ಅಂತ ಇರ್ತಿದ್ರು, ಆದ್ರೆ ಅವತ್ತು ವಾಚ್ಮ್ಯಾನ್ ಎಲ್ಲ ಆಮೇಲೆ ಐ ಸ್ಟಾರ್ಟೆಡ್ ವಾಕಿಂಗ್. ಆಯ್ತಾ, ಅವ್ರು ಮಾತಾಡ್ಕೊಂಡೆ ನನ್ ಹಿಂದೆ ಬರ್ತಿದ್ದಾರೆ. ನಾವ್ ಲೈಕ್ ಏನ್ ಮಾಡ್ಬೇಕು ಅಂತ ನನ್ ಗಾಡಿ ಹತ್ರ ಹೋಗಿ ಹೆಲ್ಮೆಟ್ ಹಾಕೊಂಡ್ಬಿಟ್ಟೆ ಗಾಡಿ ಸ್ಟಾರ್ಟ್ ಮಾಡ್ಬೇಕು ಅಂತ ಹಿಂದೆ ತೆಗಿತಿದ್ದೆ. ಪಾರ್ಕಿಂಗ್ ಸ್ಪೇಸ್ ನ ಹಿಂದೆ ತೆಗಿತಾ ಇರುವಾಗ ಆಮೇಲೆ ಅಂಕಲ್ ಲೈಕ್ ಒಂದ್ ಹುಡುಗಿ ಹೋಗ್ತಿದ್ಲು. ಮತ್ತೆ ಐ ಥಿಂಕ್ ಶಿ ಇಸ್ ಅ ಸ್ಟೂಡೆಂಟ್, ಲೈಕ್ ಕಾಲೇಜ್ ಸ್ಟೂಡೆಂಟ್, ಪಿ ಯು ಇರ್ಬೇಕು ಆ ಹುಡುಗಿ. ಸೊ ಅವ್ರ ಹಿಂದೆ ಹೋದ್ರು. ಅವ್ರ ಹಿಂದೆ ಹೋಗ್ಬಿಟ್ಟು ನೋಡು ಸೇಮ್ ಸ್ಟೋರಿ. ಆ ಶಾರ್ಟ್ ಇದ್ರಲ್ಲೇ ನಾನ್ ಗಾಡಿ ತೆಗಿತಿದೀನಿ, ಆ ವಿತ್ ಇನ್ ಶಾರ್ಟ್ ಪೀರಿಯಡ್ ಆಫ್ ಟೈಮ್ ಮಾತಾಡಿ ಕಾನ್ವರ್ಸೇಷನ್ ಆಗಿ ಲೈಕ್ ಪೋರ್ ಲಿಟಲ್ ಗರ್ಲ್ ಅವಳಿಗೆ ಏನೋ ಲೈಕ್ ಸೋ ಅಬ್ಯೂಸಿವ್ ಲ್ಯಾಂಗ್ವೇಜ್ ಎಲ್ಲ ಯೂಸ್ ಮಾಡಿ ಮತ್ತೆ ವಾಪಸ್ ಬಂದ್ರು. ನನ್ ಅವ್ರ ಹತ್ರ ಹೋಗಿ ಹೇಳಿದಂದ್ರೆ ಲೈಕ್ ನೋಡು ಕೇಳಮ್ಮ, ನಾನು ಇವತ್ತು ಸೇಮ್ ಸ್ಟೋರಿ, ನಾನ್ ನಿನ್ನೆಯಿಂದ ಏನೂ ಊಟ ಮಾಡಿಲ್ಲ, ಹೊಟ್ಟೆ ಹಸಿತಿದೆ, ವಾಲೆಟ್ ಇಲ್ಲ, ಫೋನ್ ಇಲ್ಲ, ನಾನು ಯಾವ ಏರಿಯಾ ಅಲ್ಲಿ ಇದೀನಿ ಅಂತಾನು ನನಗೆ ಗೊತ್ತಾಗ್ತಿಲ್ಲ, ಪ್ಲೀಸ್ ಹೆಲ್ಪ್ ಮಾಡು, ದುಡ್ಡು ಕೊಡು ಅಂತ ಕೇಳಿದ್ರು. ಐ ಥಿಂಕ್ ಶಿ ಟೋಲ್ಡ್ ನನ್ನ ಹತ್ರ ಇಲ್ಲ ಅಂಕಲ್, ಐ ಥಿಂಕ್ ಓನ್ಲಿ 50 rupees ಏನೋ ಇದೆ ನನ್ನ ಹತ್ರ, ಅದು ನನ್ಗೆ ಲೈಕ್ ಆಟೋಗ್ ಬೇಕು, ಬಸ್ ಬೇಕು ಅನ್ನೋ ಹೇಳಿದ್ರು ಅವರು. ಸೊ ಆಮೇಲೆ ಇಲ್ಲ ಪರವಾಗಿಲ್ಲ 50 rupees ಕೊಡು, ನೀನ್ ಹೇಗಾದ್ರೂ ಅಡ್ಜಸ್ಟ್ ಮಾಡು, ಫೋನ್ ಮಾಡ್ಕೋ, ನಿನ್ಗೆ ಹೆಲ್ಪ್ ಸಿಗತ್ತಾದ್ರೆ ನನ್ ನೋಡು, ನನ್ ಸಿಚುವೇಶನ್ ಇಂದ ಕನ್ವಿನ್ಸ್ ಮಾಡಕ್ ಟ್ರೈ ಮಾಡಿದ್ರು ಆ ಅಂಕಲ್ ಹುಡುಗಿಗೆ. ಬಟ್ ಶಿ ವಾಸ್ ಲೈಕ್ ನೋ, ಐ ಥಿಂಕ್ ಅವಳಿಗೂ ಗೊತ್ತಾಯ್ತು. ಸೊ ಶಿ ignored and she started going, and this uncle like, oh my goodness. So what he did is he started abusing. ಏನೇನಿದು ಇಷ್ಟು ಅಬ್ಯೂಸಿವ್ ಲ್ಯಾಂಗ್ವೇಜ್ ನೋಡಿ. ಈ ನಡುವೆ ಏನ್ ಆಗ್ತಿದೆ ಅಂತಾನು ಗೊತ್ತಾಗಲ್ಲ. ಈ ತರ ಒಂದ್ ಇನ್ಸಿಡೆಂಟ್ ನಾವು ನೋಡಿದಾಗ ಭಯ ಆಗೋಗ್ಬಿಡತ್ತೆ, ಹೊರಗಡೆ ಹೋಗಕ್ಕೂ ನಮಗ್ ಭಯ ಆಗುತ್ತೆ. ಆ ತರ ಆಗಿದ್ದು. ಹಿ ಸ್ಟಾರ್ಟೆಡ್ ಅಬ್ಯೂಸಿಂಗ್ ಹರ್. ಎಷ್ಟು ವಲ್ಗರ್ ಲ್ಯಾಂಗ್ವೇಜ್ ಯೂಸ್ ಮಾಡಿದ್ರು ಗೊತ್ತಾ ಆ ಹುಡುಗಿಗೆ. ಅವಳು ಏನು ಮಾಡೂ ಇಲ್ಲ, ಲೈಕ್ ಶಿ ಇಸ್ ಜಸ್ಟ್ ಗೋಯಿಂಗ್, ಹಿ ರ್ಯಾಂಡಮ್ಲಿ ಅಪ್ರೋಚ್ ಅಂಡ್ ಹಿ ಸ್ಟಾರ್ಟಿಂಗ್ ಅಬ್ಯೂಸಿಂಗ್ ಹರ್. ಶೀ ಸಮ್ಹೌ ವೆಂಟ್. ಅದನ್ನ ನೋಡಿ ನನ್ಗೆ ತುಂಬಾನೇ ಭಯ ಆಯ್ತು. ಭಯ ಅಂತ ನನಗ್ ಭಯ ಅಂತ ಇಲ್ಲ, ಲೈಕ್ ಐ ಕ್ಯಾನ್ ಫೇಸ್ ಅಸ್ ಪೀಪಲ್, ಬಟ್ ಸ್ಟಿಲ್ ನಾವ್ ಡೇಸ್ ನಾವು ಕೇಳ್ತಿದೀವಿ ಸಿಂಪಲ್ ಆರ್ಗ್ಯುಮೆಂಟ್ಗೆ, ಸಿಂಪಲ್ ಜಸ್ಟ್ ತುಂಬಾ ಸ್ಮಾಲ್ ಥಿಂಗ್ಗೆ ಸಾಯಿಸ್ಬಿಡೋದು, ರಿವೆಂಜ್ ತಗೊಳ್ಳೋದು ಎಲ್ಲ, ಅದೆಲ್ಲ ಅವಾಯ್ಡ್ ಮಾಡ್ಬೇಕು ಅಂತ ನಾನ್ ಈ ತರದ್ರೆಲ್ಲ
ಹೋಗಲ್ಲ. ಫಸ್ಟ್ ನಾನು ತುಂಬಾನೇ ಜಗಳ ಮಾಡ್ತಿದ್ದೆ. ಐ ವಾಸ್ ಇಂಟು ಆರ್ಗ್ಯುಮೆಂಟ್ಸ್ ಅಂಡ್ ಆಲ್. ನಾವು ಐ ಆಮ್ ಮೆಚ್ಯೂರ್ ಎನಫ್ ದಟ್ ನಾನು ಈ ತರ ಎಲ್ಲ ತುಂಬಾ ಅವಾಯ್ಡ್ ಮಾಡ್ಬಿಡ್ತೀವಿ. ಮತ್ತೆ ಆ ಅಂಕಲ್ ಮತ್ತೆ ವಾಪಸ್ ಬಂದ್ರು ನನ್ನ ಹತ್ರ. ಅವಾಗ ನಾನು ಸ್ವಲ್ಪ ಆಲ್ಮೋಸ್ಟ್ ಗಾಡಿ ತಂದ್ಬಿಟ್ಟಿದೆ. ಇವಾಗೇನ್ ಹೋಗ್ಬೇಕಾಗಿತ್ತು. ನನ್ ಗಾಡಿ ಮುಂದೆ ಬಂದು ನಿಂತ್ಕೊಂಡ್ರು. ನೀನ್ ಕೊಡಮ್ಮ, ನೀನ್ ಕೊಡು, ಏನ್ ಅಷ್ಟು ಹೆಲ್ಪ್ ಮಾಡಲ್ವಾ, ನೀನ್ ಅಷ್ಟು ಬಿಸಿ ಇದೀಯಾ, ನೀಡಿ ಇದ್ದವ್ರಿಗೂ ಹೆಲ್ಪ್ ಮಾಡಕ್ ನಂಗೆ ಅಷ್ಟು ಟೈಮ್ ಇಲ್ವಾ, ಹಂಗೆ ಹೇಳಿದ್ರು. ಆಮೇಲೆ ಸಾರಿ ಅಂತ ಹೋಗ್ತಿದ್ದೆ. ಹೋಗೋವಾಗ ಐ ಡೆಂಟ್ ಲಿಸನ್ ಟು ಲೈಕ್ ಐ ಹ್ಯಾವ್ ಟು ಜಸ್ಟ್ ಎಸ್ಕೇಪ್ ಅಂತ ಹೋಗ್ತಿದ್ದೆ. ಅವಾಗ ಹೇಳಿದ್ದು, ನೀನು ಗಾಡಿ ಓಡಿಸ್ತೀರ, ಎಲ್ಲಾದ್ರೂ ಸಾಯಿ ಇಂಥವ್ರು ಇದ್ದು ಕೂಡ ಏನ್ ಪ್ರಯೋಜನ ಇಲ್ಲ, ಹಂಗೆ ಸ್ಟಾರ್ಟ್ ಶೌಟಿಂಗ್, ಸ್ಟಾರ್ಟ್ ಯೂಸಿಂಗ್ ವಲ್ಗರ್ ಲ್ಯಾಂಗ್ವೇಜ್ ಟು ಮೀ ಆಲ್ಸೋ. ನನಗೆ ಆ ಮೂಮೆಂಟ್ ಅಲ್ಲಿ ಗಾಡಿಯಿಂದ ಇಳ್ದಿ ಬಿಡ್ಬಿಡೋಣ ಅಂತ ಅಷ್ಟು ಸಿಟ್ ಬಂತು. ಸಿನ್ಸ್ ಹಿ ವಾಸ್ ಅ ಸೀನಿಯರ್ ಸಿಟಿಸನ್, ಇಟ್ಸ್ ನಾಟ್ good and I don't belong to such a family that where I use and abuse people. So I was like, let him go, fuck off anta mane hogbide. ಎಷ್ಟು ಭಯ ಆಯ್ತು for some point of time nange. He was coming closer to me. I was like shit scared. And one thing which I like about this proper Kannadiga people, no, ಏನಾದ್ರೂ ಈ ತರ ಆಗ್ಲಿ ಬಂದ್ಬಿಡ್ತಾರೆ, ಏನಾಯ್ತಮ್ಮ ಅಂತ. ಈ ತರ ಇನ್ಸಿಡೆಂಟ್ ಅಂದ್ರೆ ಫಸ್ಟ್ ಆಗಿದೆ ವಿತ್ ನಾಟ್ ಅಂಕಲ್ ಕ್ರೇಜಿ ಸೈಕೋಸ್ ಅಂಕಲ್ ಜೊತೆ ಏನಿಲ್ಲ. ಲೈಕ್ ವೆನ್ ಎವರ್ ದೇರ್ ವಾಸ್ ಆರ್ಗ್ಯುಮೆಂಟ್ ಏನೋ ಅಂಕಲ್, ಲೈಕ್ ಸ್ಪೆಷಲಿ ಕನ್ನಡಿಗ ಅವ್ರು ಬಂದ್ಬಿಟ್ಟು ಏನಾಯ್ತಮ್ಮ, ಏನಾಯ್ತು, ಏನ್ ಜಗಳ ಅಂತ ಎಲ್ಲ ಕೇಳ್ತಾರೆ. ಬಟ್ ಈ ಏರಿಯಾದಲ್ಲಿ ಒಬ್ರು ಪಾಸ್ ಆದ್ರೂ ನಂದು ಸೈಡ್, ಆದ್ರೆ ಹಿ ವಾಸ್ ಲೈಕ್ ಲೀಸ್ ಬಾದರ್ ಟು ಕಮ್ ಅಂಡ್ ಆಸ್ಕ್ ಫಾರ್ ಸಮಥಿಂಗ್ ಲೈಕ್ ದಟ್. ಸೊ ದಟ್ಸ್ ಹೌ ಇಟ್ ಇಸ್. ಲೈಕ್ ಎಲ್ಲಾದ್ರೂ ನೀವು ನೋಡಿದ್ರೆ ಈ ತರ ಸಿಚುವೇಶನ್, ಎಸ್ಪೆಷಲಿ ಬಾಯ್ಸ್, ಯು ಹ್ಯಾವ್ ಟು ಕಮ್ ಅಪ್ರೋಚ್, ಏನಪ್ಪ ನಿಂದು ಅಂತ ಕೇಳ್ಬೇಕು. ಅವ್ರು ಅಟ್ಲೀಸ್ಟ್ ಈ ತರ ಎಲ್ಲ ಅಬ್ಯೂಸ್ ಮಾಡಲ್ಲ ರೋಡ್ ಹೋಗೋರ್ಗೆಲ್ಲ. ಸೊ ದಿಸ್ ವಾಸ್ ಮೈ ಸ್ಟೋರಿ. ಲೈಕ್ ಇಷ್ಟ ಆದ್ರೆ ಲೈಕ್ ಮಾಡಿ.